ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿರ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲಂಡನ್ ವೆದರ್ ಸ್ವಲ್ಪ ಅಷ್ಟು ಸರಿ ಇದ್ದಿಲ್ಲ, ಹಾಗಾಗಿ ಎಲ್ಲಿ ಹೊರಗಡೆ ಹೋಗಿ ವ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಒಂದು 2-3 ದಿನದಿಂದ ಸ್ವಲ್ಪ ಬಿಸಿಲು ಬಿಟ್ಟಿದೆ, ಹಾಗಾಗಿ ತರಕಾರಿ ಏನಿಲ್ಲ ತರಬೇಕು ಅಂಥೇಳಿ ಹೊರಗಡೆ ಬಂದಿದ್ದೀನಿ. ಸೊ ಹಾಗೆ ನಾನು ಹೋಗ್ತಾ ಇರೋದು ಈಗ ಬೆಕ್ಟನ್ ಹತ್ರ ಇರೋವಂಥ ಕಚ್ಚಾ ಬಜಾರ್ ಅಂಥೇಳಿ. ಸೊ ಅಲ್ಲಿ ತರಕಾರಿ ತೊಗೊಂಡು ಹಾಗೆ ಬೇರೆ ಗ್ರೋಸರೀಸ್ ಎಲ್ಲ ಸಿಗುತ್ತೆ. ಸೊ ಹೇಗಿರುತ್ತೆ ಕಚ್ಚಾ ಬಜಾರ್, ಹಾಗೆ ಸುತ್ತಮುತ್ತಲೂ ಕೆಲವೊಂದು ಶಾಪ್ಸ್ ಎಲ್ಲ ಇದೆ. ಸೊ ಆ ಏರಿಯಾ ಹೇಗಿದೆ ಅಂತ ಕವರ್ ಮಾಡೋಣ, ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬೆಕ್ಟನ್ಗೆ ಹೋಗಬೇಕು ಟ್ಯೂಬಲ್ಲಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆ ಕಡೆ ಇರೋದು ರಾಯಲ್ ವಿಕ್ಟೋರಿಯಾ, ಅಂದರೆ ಕ್ಯಾನಿಂಗ್ ಟೌನ್ ಹೋಗಬೇಕಂದ್ರೆ ನಾವು ಆ ಕಡೆ ಹೋಗಬೇಕು. ಸೊ ಆ ಕಡೆಯಿಂದ ಜಸ್ಟ್ ಆಪೋಸಿಟ್ ಈ ಕಡೆ ಲೈನ್ಗೆ ಬರಬೇಕು, ಈ ಕಡೆ ಪ್ಲ್ಯಾಟ್ಫಾರ್ಮ್ಗೆ. ಇಲ್ಲಿ ಬಂದರೆ ನಮಗೆ ಬೆಕ್ಟನ್ಗೆ ಹೋಗೋ ಟ್ರೈನ್ ಸಿಗುತ್ತೆ. ಸೊ ಬನ್ನಿ, ಬೆಕ್ಟನ್ ಕಚ್ಚಾ ಬಜಾರ್ ಹಾಗೆ ಸುತ್ತಮುತ್ತಲಿರೋ ಶಾಪ್ಸ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಈ ಬೆಕ್ಟನ್ಗೆ ಹೋಗೋ ದಾರಿಯಲ್ಲೇ ನಿಮಗೆ ಸಿಟಿ ಏರ್ಪೋರ್ಟ್ ಕಾಣುತ್ತೆ. ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ. ಲಾಸ್ಟ್ ಬ್ಲಾಗಲ್ಲಿ ರಾಯಲ್ ಡಾಗ್ಸ್ ಬ್ಲಾಗ್ ಮಾಡಿದಾಗ ಮೇಲ್ಗಡೆ ಬ್ರಿಡ್ಜಿಂದ ನೋಡಿದ್ವಿ ನಾವು, ದೂರದಲ್ಲಿ ಸಿಟಿ ಏರ್ಪೋರ್ಟ್ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಆನ್ ದ ವೇ ಟ್ಯೂಬಲ್ಲಿ ಹೋಗ್ತಾ ನಮಗೆ ಕಾಣುತ್ತೆ, ನೀಟಾಗಿ ಫ್ಲೈಟ್ಸ್ ಎಲ್ಲ ಇರೋದು ಕಾಣುತ್ತೆ, ಹಾಗೆ ಹೇಗಿರುತ್ತೆ ರನ್ವೇ ಎಲ್ಲ ಕಾಣುತ್ತೆ. ಅದನ್ನು ಕೂಡ ತೋರಿಸ್ತೀನಿ. ಬನ್ನಿ ಹೋಗೋಣ ಬೆಕ್ಟನ್ ಕಚ್ಚಾ ಬಜಾರ್. ಸೊ ನೋಡಿ, ಇದೆ ಬೆಕ್ಟನ್ ಸ್ಟೇಷನ್, ಇಳ್ದಾಯಿತು. ಸೊ ಇದಿಷ್ಟು ಬೆಕ್ಟನ್ ಶಾಪಿಂಗ್ ಪಾರ್ಕ್, ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದು ಬೆಕ್ಟನ್ ಶಾಪಿಂಗ್ ಪಾರ್ಕ್. ಅಲ್ಲಿ ಆಸ್ಡಾ ಇದೆ, ಮೆಕ್ಡಿ ಇದೆ, ಹಾಗೆ ಶೂ ಝೋನ್ ಇದೆ, ಕೇಕ್ ಬಾಕ್ಸ್ ಇದೆ, ಇನ್ನೂ ಡಿಫ್ರೆಂಟ್ ಬೇರೆ ಬೇರೆ ಶಾಪ್ಸ್ ಎಲ್ಲ ಇದೆ. ಸೊ ನಾವು ಹೋಗಬೇಕಾಗಿರೋದು ಕಚ್ಚಾ ಬಜಾರ್, ಹೀಗೆ ಸ್ಟ್ರೈಟ್ ಹೋಗಬೇಕು. ಸೊ ಇಲ್ಲಿಂದ ಜಸ್ಟ್ ಒಂದು 5 minutes ವಾಕಬಲ್ ಡಿಸ್ಟೆನ್ಸು. ನೋಡಿ, ಇದು ನೋಡೋಕೆ ಸ್ವಲ್ಪ ಕಾಡು ಥರ ಇದೆ, ಇದರಲ್ಲಿ ಹೋಗಬೇಕು, ನಡ್ಕೊಂಡು ಹೋಗಬೇಕು. ಪ್ರಾಣಿಗಳು ಯಾವುದು ಇರಲ್ಲ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚಂದ ಫ್ಲವರ್ಸ್ ಇದೆ. ಸೊ ನೋಡಕ್ಕೆ ಕಾಡು ಥರ ಇದೆ ಅಂದರೆ ಏನು, ಕಾಡೇ ಮುಂಚೆ ಎಲ್ಲ, ಆಮೇಲೆಲ್ಲ ಬಿಲ್ಡಿಂಗ್ಗಳು ಕಟ್ಟಿ ಎಲ್ಲ ಇದನ್ನ ಪಾಪ ನಾಡ್ ಮಾಡಿದ್ದಾರೆ. ನೋಡಿ, ನಮ್ಮ ತುಂಬೆ ಹೂ ಥರ ಇದೆ. ಬಿಸಿಲು ಬಂತು. ಇಲ್ಲಿ ಬಿಸಿಲು ಬಂದರೂ ಕೂಡ ಜಾಕೆಟ್ ಹಾಕ್ಕೊಳ್ಳೇಬೇಕು, ಯಾಕಂದರೆ ಈ ಲಂಡನ್ ವೆದರ್ ಮತ್ತು ಬೆಂಗಳೂರು ವೆದರ್ ಎರಡೂ ಆಲ್ಮೋಸ್ಟ್ ಸಿಮಿಲರ್. ಯಾವಾಗ ಬಿಸಿಲು ಬರುತ್ತೋ, ಯಾವಾಗ ಮಳೆ ಬರುತ್ತೋ, ಯಾವಾಗ ಗಾಳಿ ಬರುತ್ತೋ. ಎಲ್ಲೋ ಬೈಕ್ ಹೋಗ್ತಾ ಇದ್ದಾರೆ. ಸೊ ಜಾಕೆಟ್ ಮಾತ್ರ ಕಂಪಲ್ಸರಿ ಇರಲೇಬೇಕು.
ಫೈನಲಿ ದಾರಿಯಿಂದ ಆಚೆ ಬಂದಾಯಿತು. ಈ ಕಡೆ ರೋಡ್ ಹೀಗಿದೆ. ಸೊ ನಾವು ಹೋಗಬೇಕಾಗಿರೋದು ಹೀಗೆ. ಇದೆಲ್ಲ ಸುತ್ತಮುತ್ತ ಮನೆಗಳಿದ್ದಾವೆ. ಮೇನ್ ಸರ್ಕಲಿಗೆ ಬಂದಾಯಿತು. ಸರ್ಕಲಿಂದ ಮತ್ತೆ ಈಗ ರಿಟೇಲ್ ಪಾರ್ಕಿಗೆ ಹೋಗ್ಬೇಕಂದ್ರೆ ನೋಡಿ, ಮತ್ತೆ ಈ ಚಿಕ್ಕ ಕಡಲ್ಲಿ ಹೋಗ್ಬೇಕಂತೆ. ವಾ ಮೈ ಗಾಡ್. ಇದು ನೋಡ್ತಾ ಇದ್ರೆ ಅಲ್ಲಿ ಶಿರ್ಸಿ ಕಡೆ ಹೋದರೆ ಇದೇ ವಾತಾವರಣ ಇರುತ್ತೆ ನೋಡಿ. ನಾನು ಹೋಗಿದ್ದೆ ಅದೊಂದೇ ಪ್ಲೇಸ್, ಹಾಗಾಗಿ ನನಗೆ ಅದೊಂದೇ ಗೊತ್ತಿರೋದು. ಯಪ್ಪ, ಫೈನಲಿ ಆ ಮಿನಿ ಕಾಡಿಂದ ಹೊರಗಡೆ ಅಲ್ಲಿಂದ ಬಂದು ನಡ್ಕೊಂಡು ಬಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಬೆಕ್ಟನ್ ರಿಟೇಲ್ ಪಾರ್ಕ್. ಸೊ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು ಅದು ಬೆಕ್ಟನ್ ಶಾಪಿಂಗ್ ಪಾರ್ಕ್, ಅಲ್ಲಿ ಆಸ್ಡಾ ಎಲ್ಲ ಇದೆ. ಇದು ಬಂದ್ಬಿಟ್ಟು ರಿಟೇಲ್ ಪಾರ್ಕ್. ಸೊ ಇಲ್ಲಿ ಏನೇನಿದೆ ಅಂತ ಹಾಕಿದ್ದಾರೆ. ಸೊ ಐಸ್ಲ್ಯಾಂಡ್ ಇದೆ, A&H ಪ್ಲಾಜಾ ಇದೆ, ಏಷ್ಯನ್ ಫ್ಯಾಷನ್ಸ್ ಇದೆ. ನೋಡಿ ಇಲ್ಲಿ ನೋಡ್ಬೋದು, ಐಸ್ಲ್ಯಾಂಡ್ ಇಲ್ಲೇ ಇದೆ. ಹಾಗೆ ಹೋಮ್ ಬಾರ್ಗೇನ್ಸ್ ಇದೆ, ಸೆಲ್ಕೋ ಇದೆ, ವೇರ್ ಹೌಸ್ ಅಂತ ಹೇಳಿ ಅದು. ಹಾಗೆ ಬೇರೆ ಬೇರೆ ಡಿಫ್ರೆಂಟ್ ಬಟ್ಟೆ ಶಾಪ್ಸು ಇದೆ. ಹಾಗೆ ಫುಡ್ ಬಜಾರ್ ಇದೆ, ಪೌಂಡ್ಲ್ಯಾಂಡ್ ಇದೆ. ಸೊ ಇದಿಷ್ಟು ಇಲ್ಲಿ ಬೆಕ್ಟನ್ ರಿಟೇಲ್ ಪಾರ್ಕ್. ಬನ್ನಿ, ಫಸ್ಟ್ ನಾವು ತರಕಾರಿ ತೊಗೋಬೇಕಲ್ವಾ, ಮೇನ್ ಇಂಪಾರ್ಟೆಂಟ್ ಕಚ್ಚಾ ಬಜಾರ್, ಅಲ್ಲಿಗೆ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಕಚ್ಚಾ ಬಜಾರ್ ಎಕ್ಸ್ಟ್ರಾ ಅಂತ ಹೇಳಿ. ಇಲ್ಲಿ ಫ್ರೂಟ್ಸ್, ವೆಜೀಸ್, ಹಾಗೆ ನಾನ್ ವೆಜ್ ಅಂದರೆ ಮೀಟ್ ಆಗಲಿ, ಫಿಶ್ ಆಗಲಿ, ಪೌಲ್ಟ್ರಿ ಪ್ರಾಡಕ್ಟ್ಸ್ ಎಲ್ಲನೂ ಸಿಗುತ್ತೆ. ಸೊ ಸದ್ಯಕ್ಕೆ ನಮಗೆ ಬೇಕಾಗಿರೋದು ಫ್ರೂಟ್ಸ್ ಆ್ಯಂಡ್ ವೆಜೀಸ್. ಬನ್ನಿ ಕಚ್ಚಾ ಬಜಾರ್ ಹೋಗೋಣ. ಇವ್ರೇನು ತೆಗೆದು ಬಿಡ್ತಾರೋ ಎಲ್ಲ ಗೊತ್ತಿಲ್ಲ, ಟ್ರೈ ಅಂತೂ ಮಾಡೋಣ. ಇದು ಇನ್ನು ನೋಡಿ, ವಾಟರ್ಮೆಲನ್ ಇಟ್ಟಿದ್ದಾರೆ, ಇಲ್ಲಿ ಮೊಟ್ಟೆಗಳಿದ್ದಾವೆ. ಸೊ ಇದು ಇಲ್ಲಿ ಕಾಣಿಸ್ತಾ ಇರ್ಬೋದು, ಬೇಳೆ ಇದೆ, ಹಾಗೆ ಚನಾ ದಾಲ್ ಇದೆ. ಇಲ್ಲಿ ಡಿಫ್ರೆಂಟ್ ಸ್ನ್ಯಾಕ್ಸ್ ಇದೆ, ಸ್ಟಾರ್ಟಿಂಗಲ್ಲೇ ಇಟ್ಟಿದ್ದಾರೆ. ಹಾಗೆ ಕಡಲೆಕಾಳಿದೆ, ಚಿಕ್ ಪೀಸ್ ಇದೆ, ಚಿಂಗೂರ, ಯಾವ್ದು ರೈಸ್. ಓಕೆ, ಸೊ ಇಷ್ಟು ಒಳಗಡೆ ಇದೆ. ವೆಜಿಟೇಬಲ್ಸ್, ಫ್ರೂಟ್ಸ್, ಹಾಗೆ ಜ್ಯೂಸ್ ಇದೆ. ಇದು ಬೇರೆ ಬೇರೆ ಸ್ನ್ಯಾಕ್ ಐಟಮ್ಸು ನೋಡಿ. ಲಾಸ್ಟ್ ಮಾರಿಸನ್ಸಲ್ಲಿ ತೋರಿಸಿದ್ನಲ್ಲ ನಮ್ಮ ಇಂಡಿಯನ್ ಸ್ನ್ಯಾಕ್ಸು, ಅದೆಲ್ಲನೂ ಇದೆ ಇಲ್ಲಿ. ಸೊ ನೋಡಿ, ಈ ಕಡೆ ಬಂದರೆ ಎಲ್ಲ ತರಕಾರಿ ಮತ್ತು ಹಣ್ಣುಗಳ ಸೆಕ್ಷನ್ ಇದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಇದೆ ಇಲ್ಲಿ. ನಮ್ಮ ಇಂಡಿಯನ್ ತರಕಾರಿಗಳನ್ನು ಸಿಗುತ್ತೆ ಇಲ್ಲಿ. ಸೊ ಹಾಗಾಗಿ ನಾವು ಪ್ರಿಫರ್ ಮಾಡೋದು ಈ ಕಡೆನೇ. ಇಲ್ಲಿ ನೋಡ್ಬೋದು, ಅಂದರೆ ಕೆಲವೊಂದು ನಾವು ತಿನ್ನಲಾರ್ದಂಥ ಸೊಪ್ಪುಗಳಿದ್ದಾವೆ. ಸೊ ನಾವು ಯೂಶಲಿ ಈ ದಂಟು ಸೊಪ್ಪು, ಮೆಂತ್ಯ ಸೊಪ್ಪು ಬಿಟ್ಟು ಬೇರೆ ಬೇರೆ ಸೊಪ್ಪುಗಳು ಕೂಡ ಇದೆ. ಇದು ನೋಡ್ಬೋದು, ಇದು ಕೆಂಪು ದಂಟು ಸೊಪ್ಪು. ಸೊ ಅವರು ಏನೋ ಬೇರೆ ಭಾಷೆಯಲ್ಲಿ ಬರೆದಿದ್ದಾರೆ, ನಮ್ಗೆ ಅರ್ಥ ಆಗಲ್ಲ, ನಮ್ಮದು ಇಂಗ್ಲೀಷ್ ಒಂದೇ ಅರ್ಥ ಆಗೋದು.
ಕೆಲವೊಂದು ಬಾಂಗ್ಲಾದೇಶಿ ಸೊಪ್ಪುಗಳೆಲ್ಲ ಇದ್ದಾವೆ ಇಲ್ಲಿ. ಸೊ ನೋಡಿ, ಕೊತ್ತಂಬರಿ ಇದೆ ಇಲ್ಲಿ. ಎರಡಕ್ಕೆ 149, £1.49. ಒಂದು ತೊಗೊಂಡ್ರೆ 89. ಸೊ ಇಲ್ಲಿ ಪಾಲಿಥೀನ್ಸ್ ಇಟ್ಟಿರ್ತಾರೆ, ಕವರ್ ಇದರಲ್ಲಿ ಹಾಕ್ಕೊಂಡು ಪ್ಯಾಕ್ ಮಾಡ್ಕೋಬೇಕು. ನಾರ್ಮಲಾಗಿ ನಮ್ಮ ಬಿಗ್ ಬಜಾರ್ ಹಾಗೆ ಇದರಲ್ಲಿ ಡಿಮಾರ್ಟಲ್ಲೆಲ್ಲ ಕೊಡ್ತಾರಲ್ವ, ಅದೇ ಥರನೇ ಸೇಮ್. ಸೊ ಈ ಕಡೆ ಕೊತ್ತಂಬರಿ ಪಕ್ಕದಲ್ಲಿ ನೋಡ್ಬೋದು, ಇದು ಫ್ರೆಶ್ ಸ್ಪಿನಾಚ್, ಪಾಲಕ್ ಸೊಪ್ಪು ಫ್ರೆಶ್ ಇದೆ. ಸೊ ಯೂಶ್ವಲಾಗಿ ಇಲ್ಲಿ ಏನಂದರೆ ಬರೀ ಎಲೆಗಳು ಈ ಥರ ಇಷ್ಟಿಷ್ಟಕ್ಕೆ ಕಟ್ ಮಾಡಿ ಇಟ್ಬಿಟ್ಟಿರ್ತಾರೆ ಪ್ಯಾಕೆಟಲ್ಲಿ. ನಾನು ಲಾಸ್ಟ್ ಟೈಮ್ ಮಾರಿಸನ್ ಬ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ. ಬಟ್ ಇಲ್ಲಿ ನಮಗೆ ಈ ಥರ ಫುಲ್ ಕಾಡ ಇರೋದು ಕೂಡ ಸಿಗುತ್ತೆ. ಸೊ ದಟ್ ನಾವು ದಂಟು ಕೂಡ ಪಲ್ಯಗೆ ಅಥವಾ ಏನು ದಾಲ್ ಮಾಡ್ತೀವಲ್ವ ಅದ್ರಲ್ಲಿ ಹಾಕ್ಕೋಬೋದು. ಇಲ್ಲಿ ಸೌತೆಕಾಯಿ ಇದೆ. ಸೌತೆಕಾಯಿ ಬಂದುಬಿಟ್ಟು 175p, 2 ತೊಗೊಂಡ್ರೆ 135. ನೋಡಿ ಸೌತೆಕಾಯಿ. ಸೊ ಇಲ್ಲಿ ನೋಡ್ಬೋದು, ಇದು ಗೆಡ್ಡೆ. ಹಾಗೆ ಇಲ್ಲಿ ಮುಲ್ಲಂಗಿ ಇದೆ. ಒಂದು ಬಂದುಬಿಟ್ಟು 149 ಇದೆ ಇಲ್ಲಿ. ಸೊ ಒಂದು ತೊಗೊಂಡ್ರೆ ಒಂದು 3 ಸತಿ ಮಾಡ್ಬೋದು ಪಲ್ಯನ. ಸೊ ದಪ್ಪನೂ ಇದೆ, ಸೊ ಚಿಕ್ಕದಾಗಿ ಎಳೆದು ಬೇಕಂದರೆ ಅದು ಕೂಡ ಇದೆ. ಸೊ ಇದು ಕೆ ಜಿ ಲೆಕ್ಕದಲ್ಲಿ ಕೊಡ್ತಾಳೆ ಈ ಕಡೆ. 249 kg ತೊಗೊಂಡ್ರೆ. ಇದು ಪೀಸ್ ಲೆಕ್ಕ ಬೇಕಂದರೆ ಇದು ಸಿಂಗಲ್ ಪೀಸ್ 149. ಸೊ ಇದು ಬಂದುಬಿಟ್ಟು ಬೇಬಿ ಟೊಮೆಟೋಸ್. ಈ ನೋಡಿ ಸಲಾಡ್ ಟೊಮೆಟೋಸ್ ಅಥವಾ ಏನಾದ್ರು ಚಿಕ್ಕದಾಗಿರೋಂಥ ಟೊಮೆಟೋಸ್ ಅಲ್ವಾ. ಇದು ಒಂದು ಪ್ಯಾಕ್ ಬಂದುಬಿಟ್ಟು 1 pound. ಸೊ ಏನಿಲ್ಲಾಂದ್ರೂ ಒಂದು ಪ್ಯಾಕೆಟಲ್ಲಿ ಒಂದು 10 ರಿಂದ 12 ಇರುತ್ತೆ. ಸೊ ಇದು ಬಂದುಬಿಟ್ಟು 1 pound. ಸೊ ಹಾಗೆ ಇಲ್ಲಿ ಗ್ರೀನ್ ಚಿಲ್ಲಿನೂ ಇದೆ. ಇದು ಕೂಡ ಒಂದು ಪ್ಯಾಕೆಟ್ 1 pound. ಇದು ಸ್ವಲ್ಪ ಖಾರನೇ ಇರುತ್ತೆ, ರಾಕೆಟ್ ಚಿಲ್ಲಿ ಅಂತಲೂ ಕರೀತಾರೆ ಇದನ್ನು. ಸೊ ಹಾಗೆ ಇಲ್ಲಿ ಚೆರಿ ಟೊಮೆಟೋಸ್ ಇದೆ. ನಾನು ಲಾಸ್ಟ್ ಟೈಮ್ ಮಾರಿಸನ್ ಬ್ಲಾಗಲ್ಲಿ ತೋರಿಸಿದ್ವಲ್ಲ, ಇನ್ನೂ ಚಿಕ್ಕದಾಗಿರುತ್ತೆ, ಡೈರೆಕ್ಟ್ ಸಲಾಡಲ್ಲಿ ಹಾಗೆ ಹಾಕೊಂಡು ತಿನ್ನೋವಂಥದ್ದು. ಸೊ ಇದು ಕೂಡ ಒಂದು ಪ್ಯಾಕೆಟ್ 1 pound ಬರುತ್ತೆ ಇದು. ಹಾಗೆ ಇಲ್ಲಿ ಹಾಟ್ ಪೆಪ್ಪರ್ ಇದೆ. ಸೊ ದಪ್ಪ ಮೆಣಸಿನ್ಕಾಯಿ ಖಾರದ್ದು, ಇದು ಒಂದು ಪ್ಯಾಕೆಟು 1 pound. ಹಾಗೆ ಇಲ್ಲಿ ಕ್ಯಾರೆಟ್ ಇದೆ. ಕ್ಯಾರೆಟ್ ಕೂಡ 1 pack 1 pound. ನೋಡಿ ಎಷ್ಟೊಂದು ಬರುತ್ತಲ್ವ, 3, 6, 2, 8 ಇದ್ದಾವೆ. ಇಷ್ಟು ದಪ್ಪಂದು ಕ್ಯಾರೆಟ್ಸ್. ಸೊ ಹಾಗೆ ಇಲ್ಲಿ ಪೆಪ್ಪರ್ಸ್ ಇದೆ, ಅಂದರೆ ನಮ್ಮ ದಪ್ಪ ಮೆಣಸಿನ್ಕಾಯಿ, ಅದೂ 1 pound ಒಂದು ಪ್ಯಾಕು. ಮಿಕ್ಸ್ಡ್ ಇರುತ್ತೆ, ಗ್ರೀನ್ ಮತ್ತು ಯೆಲ್ಲೋ ಹಾಗೆ ರೆಡ್ ಇರುತ್ತೆ. ಸೊ ಯಾವ್ದು ಬೇಕಾದ್ ನೋಡ್ಕೊಂಡು ತೊಗೋಬೋದು. 2 ಗ್ರೀನು ಹಾಗೆ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಸೊ ಹಾಗೆ ಇಲ್ಲಿ ಲೆಮನ್ ಇದೆ, ಯೆಲ್ಲೋ ಲೆಮನ್ನು. ಇದು ಒಂದು ಪ್ಯಾಕು 1 pound, 4 ಇರುತ್ತೆ, ದಪ್ಪದ್ದು, ದೊಡ್ಡದಾಗಿದೆ ಇದು. ನೋಡಿ ಇಟ್ಟಿದ್ದಾರೆ. ಅಂದರೆ ಒಂದು ಬೇಕಂದರೆ ಕೆಲವರು 4, 5 ತೊಗೊಳಕ್ಕೆ ಇಷ್ಟ ಇರಲ್ವಲ್ಲ, ಒಂದೊಂದೇ ತೊಗೊತಾರಲ್ವ. ಸೊ ಒಂದು ಬಂದುಬಿಟ್ಟು 30p, 4 ತೊಗೊಂಡ್ರೆ 1 pound. ಈ ಕಡೆ ಇದು ನೋಡಿ, ಇದು 3 ತೊಗೊಂಡ್ರೆ 1 pound. ಇದರಲ್ಲಿ ಬೀಜ ಇರಲ್ಲ, ಇದು ಚೆನ್ನಾಗಿರುತ್ತೆ. ಇದರಲ್ಲಿ ಬೀಜಗಳು ತುಂಬ ಇರುತ್ತೆ. ಹಾಗೆ ಇಲ್ಲಿ ನವಲ್ಕೋಸ್ ಇದೆ. ಇದು ಬಂದುಬಿಟ್ಟು 199p.
ಹಾಗೆ ಇಲ್ಲಿ ಚೌಚೌ ಇದೆ, ನಾವೇನು ಸೀಮೆ ಬದನೆಕಾಯಿ ಅಂತ ಕರಿತೀವಲ್ವ, ಸೊ ಅದಿದೆ. ಇದು ಬಂದುಬಿಟ್ಟು ಎರಡು ತೊಗೊಂಡ್ರೆ 175, ಒಂದು ತೊಗೊಂಡ್ರೆ 99p. ಸೊ ಹಾಗೆ ಈ ಕಡೆ ಕೂಡ ದೊಡ್ಡ ಮೆಣಸಿನ್ಕಾಯಿ ಇಟ್ಟಿದ್ದಾರೆ. ಸೊ ಸಿಂಗಲ್ ಒಂದೊಂದೇ ತೊಗೊಂಡವರು ತೊಗೊತಾರೆ. ಒಂದು ಬಂದುಬಿಟ್ಟು 60p. ಇಲ್ಲಿ ಕೆಳಗಡೆ ಆನಿಯನ್ ಬ್ಯಾಗ್ ಇದೆ, ರೆಡ್ ಆನಿಯನ್ಸು. ಇದು ಒಂದು ಬ್ಯಾಗ್ ಬಂದುಬಿಟ್ಟು 499, ಹೆಚ್ಚು ಕಮ್ಮಿ 5 ಪೌಂಡು ಒಂದು ಬ್ಯಾಗ್ ಬರುತ್ತೆ. ಇಲ್ಲಿ ಡಿಫ್ರೆಂಟ್ ಆಗಿರೋಂಥ ಗೆಡ್ಡೆಗಳಿದ್ದಾವೆ, ರೂಟ್ ವೆಜಿಟೇಬಲ್ಸ್. ಕೆಲವೊಂದು ಬಾಂಗ್ಲಾದೇಶಿ ಪ್ರಾಡಕ್ಟ್ಸ್ ಇದೆ. ಇದು ಲೋಟ ಅಂತೆ ಏನೋ ಹಾಕಿದ್ದಾರೆ, ಇದು ಮೇಲಿಂದ ಕೆಳಗಿಂದ ಗೊತ್ತಿಲ್ಲ. ಓಕೆ, ಹಾಗೆ ಇಲ್ಲಿ ಬುಲೆಟ್ ಚಿಲ್ಲಿ ಇದೆ. ಇದು ಬಂದುಬಿಟ್ಟು 799 1 kg. ಕೆಳಗಡೆ ಆಲೂಗಡ್ಡೆ ಇದೆ, ಅದು ಬಂದುಬಿಟ್ಟು 249 1 kg. ಗೆಣಸಿದೆ, ಇಲ್ಲಿ ಹಾಗಲಕಾಯಿ ಇದೆ ನೋಡಿ. ಸೊ ಇದು ಬಂದುಬಿಟ್ಟು ಕರೇಲ 799 1 kg ಬಂದುಬಿಟ್ಟು ಫ್ರೆಶ್ ಇದೆ. ಇದು ಬದನೆಕಾಯಿ, ಇದು ಪಡವಲಕಾಯಿ. ಇದು ಬಂದುಬಿಟ್ಟು 599 1 kg ಇದೆ. ಇದು ಬದನೆಕಾಯಿ, ಸೊ ಎಣ್ಣೆಗಾಯಿ ಮಾಡೋಕ್ಕೆ ಚೆನ್ನಾಗಿದೆ. ಇದು ಬಂದುಬಿಟ್ಟು 599 kg. ಇದು ಲಾಂಗ್ ಬೀನ್ಸು 399 ಒಂದು ಪ್ಯಾಕೆಟು. ಹೀರೆಕಾಯಿ ಇದೆ ನೋಡಿ. ಸೊ ಇದು kg ಲೆಕ್ಕದಲ್ಲೇ ಮಾರ್ತಾರೆ, ಅಥವಾ ಒಂದು ಪೀಸ್ ತೊಗೊಂಡ್ರೆ ಅದಕ್ಕೆ ಎಷ್ಟು ತೂಕ ಬರುತ್ತೋ ಅಷ್ಟು ಲೆಕ್ಕ ಹಾಕ್ತಾರೆ. ಇದು 599 1 kg ಬಂದುಬಿಟ್ಟು. ಇಲ್ಲಿ ಮೇಲ್ಗಡೆ ನೋಡಿ ಬಾಳೆ ಹೂವಿದೆ, ಅದು ಬಂದುಬಿಟ್ಟು 599 kg ಬಾಳೆ ಹೂವು. ಹಾಗೆ ಬಾಳೆ ದಿಂಡು ಕೂಡ ಇದೆ ಹಿಂದ್ಗಡೆ. ಬಾಳೆಕಾಯಿ ನೋಡಿ, ಇಲ್ಲಿ ಇಟ್ಟಿದ್ದಾರೆ ಬಾಳೆ ದಿಂಡು. ನುಗ್ಗೆಕಾಯಿ ಇದೆ, ಇನ್ನು ಬೇರೆ ಬೇರೆ ತರಕಾರಿ ಇದೆ, ಹೆಸರು ಗೊತ್ತಿಲ್ಲ ಅಷ್ಟೇ. ಇಲ್ಲಿ ನೋಡಿ ಹಲಸಿನ ಬೀಜನೂ ಮಾರ್ತಾರೆ. ಹಲಸಿನ ಬೀಜ ಎಷ್ಟು? 899 1 kg. ಇದು ಬಂದುಬಿಟ್ಟು ಅರಿಶಿನ, ಹಸಿ ಅರಿಶಿನದ ಬೇರು. ಸೊ ಇಲ್ಲಿ ತೆಂಗಿನಕಾಯಿ ಇದೆ, ಈ ಕಡೆ ಕುಂಬಳಕಾಯಿ ಇದೆ, ಆ್ಯಂಡ್ ಹಾಗೆ ಇಲ್ಲಿ ಎಳ್ನೀರು ಇಟ್ಟಿದ್ದಾರೆ ನೋಡಿ. ಎಳ್ನೀರು ಬಂದುಬಿಟ್ಟು 299, ಅಂದರೆ ಹೆಚ್ಚು ಕಮ್ಮಿ 320 ರೂಪಾಯಿ ಚಿಲ್ಲರೆ ಒಂದು ಎಳ್ನೀರು. ಇದು ಫುಲ್ ಕಟ್ ಮಾಡಿ ಇಟ್ಟಿದ್ದಾರೆ, ಹಿಂಗೆ ಸ್ಟ್ರಾ ಇಟ್ಕೊಂಡು ಕುಡಿತಾ ಇರೋದಷ್ಟೇ. ಸೊ ಹಾಗೆ ಇಲ್ಲಿ ಸ್ಟಾರ್ ಫ್ರೂಟ್ ಇದೆ, ಆ್ಯಂಡ್ ಚೆರಿ ಇದೆ. ಫಿಗ್ ಇದೆ, ಅಂಜೂರ ಹಣ್ಣು, ಸ್ಟ್ರಾಬೆರಿ. ಸೊ ಬೇರೆ ಬೇರೆ ಫ್ರೂಟ್ಸ್ ಎಲ್ಲ ಇದೆ ಇಲ್ಲಿ. ಸೊ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ, ಆ್ಯಪಲ್ಸ್ ಆ್ಯಂಡ್ ಆರೆಂಜಸ್ ಇದೆ. ಸೊ ಇದೆಲ್ಲ ಸ್ಪೈಸಸ್ ಆ್ಯಂಡ್ ಹರ್ಬ್ಸ್ ಸೆಕ್ಷನ್ನು. ಸೊ ಎಲ್ಲ ಡಿಫ್ರೆಂಟ್ ಸ್ಪೈಸಸ್ ಎಲ್ಲ ಸಿಗುತ್ತೆ ಇಲ್ಲಿ, ಆ್ಯಂಡ್ ಪೌಡರ್ಸೂ ಸಿಗುತ್ತೆ ಅದರದ್ದು ನೋಡಿ. ಗಾರ್ಲಿಕ್ ಪೌಡರ್, ಜಿಂಜರ್ ಪೌಡರ್, ತಂದೂರಿ ಮಸಾಲ, ಕರಿ ಪೌಡರ್, ಚಿಲ್ಲಿ ಪೌಡರ್. ಸೊ ಇಲ್ಲಿ ನೋಡಿ ಅಡಿಕೆ ಇದೆ, ಬೀಟಲ್ ನಟ್. ಇದು ಬಂದುಬಿಟ್ಟು 599 1 kg. ಸೊ ಇದಿಷ್ಟು ಬಂದುಬಿಟ್ಟು ಲೆಂಟಿಲ್ಸ್, ಫ್ಲೋರ್ಸ್ ಮತ್ತು ನಟ್ಸ್, ಟೀ, ಕಾಫಿ ಪೌಡರ್ಸ್ ಸೆಕ್ಷನ್ ಇದಿಷ್ಟು. ಕಡಲೆ ಬೀಜ ಆ್ಯಂಡ್ ಡ್ರೈ ಫ್ರೂಟ್ಸ್ ಇಲ್ಲಿದೆ, ಆಲ್ಮಂಡ್ಸ್, ಕ್ಯಾಶ್ಯೂಸ್. ಸೊ ಇಲ್ಲಿ ಕೆಳಗಡೆ ಕಡಲೆ ಬೀಜ ಇದೆ, ಇಲ್ಲಿ ರೈಸಿನ್ಸ್ ಇದೆ, ಆ್ಯಂಡ್ ಇದು ಕ್ಯಾಶ್ಯೂಸ್.
ಅವಲಕ್ಕಿ ಸಿಗುತ್ತೆ, ಸಾಬುದಾನ, ಹಾಗೆ ಮೆಕ್ಕೆಜೋಳ. ಸೊ ಇಲ್ಲಿ ಬೀನ್ಸ್ ಇದ್ದಾವೆ, ಡಿಫ್ರೆಂಟ್ ಲೈಕ್ ಬ್ಲ್ಯಾಕ್ ಐಡ್ ಬೀನ್ಸ್ ಮತ್ತು ಅಲ್ಬುಯಾ ಬೀನ್ಸ್ ಅಂತೆ. ಓಕೆ, ಹಾಗೆ ಬಟಾಣಿ ಇದೆ, ಒಣ ಬಟಾಣಿ, ಚಿಕ್ ಪೀಸ್. ಆ್ಯಂಡ್ ಇದು ಮಸೂರ್ ದಾಲು ರೆಡ್ ಸ್ಪ್ಲಿಟ್. ಇದು ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಇದೇ ಯೂಸ್ ಮಾಡೋದು, ಎಸ್ಪೆಷಲಿ ಇಡ್ಲಿ ಮಾಡಿದಾಗ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಇದು ರೆಡ್ ಸ್ಪ್ಲಿಟ್ ಬಂದುಬಿಟ್ಟು ನಾರ್ಮಲ್ ಬೇಳೆಕ್ಕಿನ. ಸೊ ಇಲ್ಲಿ ಚನಾ ದಾಲ್ ಇದೆ, ಮೂಂಗ್ ದಾಲ್. ಸೊ ಇದಿಷ್ಟು ಲೆಂಟಿಲ್ಸ್, ಫ್ಲವರ್ಸ್ ಆ್ಯಂಡ್ ನಟ್ಸ್ ಸೆಕ್ಷನ್. ಸೊ ಈ ಕಡೆ ಎಲ್ಲ ಕ್ಲೀನಿಂಗ್ ಎಸೆನ್ಷಿಯಲ್ಸ್ ಇದೆ, ಹಾಗೆ ಕೆಲವೊಂದು ಡಿಸ್ಪೋಸಬಲ್ ಪ್ರಾಡಕ್ಟ್ಸ್ ಎಲ್ಲ ಇದೆ. ಅಂದರೆ ಯೂಸ್ ಆ್ಯಂಡ್ ಥ್ರೋ ಕಪ್ಸ್ ಆಗಿರ್ಬೋದು, ಪ್ಲೇಟ್ಸ್ ಆಗಿರ್ಬೋದು, ಬಾಕ್ಸಸ್ ಇದೆಲ್ಲ ಸಿಗುತ್ತೆ ಈ ಸೆಕ್ಷನಲ್ಲಿ. ಕೆಲವೊಂದು ಪ್ಲಾಸ್ಟಿಕ್ ಐಟಮ್ಸೂ ಸಿಗುತ್ತೆ, ಮಗ್ಸ್, ಬೌಲ್ಸ್, ಹಾಗೆ ಟ್ರೇಸ್ ಎಲ್ಲ ಸಿಗುತ್ತೆ. ಸೊ ಈ ಕಡೆ ಬಂದರೆ ಇದು ಬಂದುಬಿಟ್ಟು ಪಿಕಲ್ಸ್ ಮತ್ತು ಸಾಸ್ ಸೆಕ್ಷನ್. ಇದಿಷ್ಟು ಡಿಫ್ರೆಂಟ್ ಪಿಕಲ್ಸ್ ಸಿಗುತ್ತೆ, ಸಾಸ್ ಸಿಗುತ್ತೆ, ಹಾಗೆ ಇಲ್ಲಿ ವರ್ಮಿಸಿಲ್ ಇದೆ, ಶಾವಿಗೆ ಸಿಗುತ್ತೆ. ಆ್ಯಂಡ್ ಕೆಲವೊಂದು ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದಾರೆ ಇಲ್ಲಿ. ಸೊ ಇದಿಷ್ಟು ಕಚ್ಚಾ ಬಜಾರ್ ವ್ಲಾಗ್. ಕಚ್ಚಾ ಬಜಾರೆಲ್ಲ ಶಾಪಿಂಗ್ ಆಯಿತು. ನಾನು ಐಟಮ್ಸ್ ತೊಗೊಂಡೆ, ಕಾರ್ಟಲ್ಲಿ ಹಾಕಿದ್ದೀನಿ ಆಲ್ರೆಡಿ. ಸೊ ಇನ್ನೇನು ಮನೆಗೆ ಹೊರಡಬೇಕು. ಈಗ ಹೋಗ್ತಾ ಆನ್ ದ ವೇ ಮಕ್ಕಳನ್ನ ಪಿಕ್ ಮಾಡಿಕೊಂಡು, ಅವ್ರಿಗೆ ಇವತ್ತು ಕ್ಲಬ್ ಇದೆ, ಹಾಗಾಗಿ 4:30ಗೆ ಬಿಡುತ್ತೆ ಸ್ಕೂಲು. ಸೊ ಹೋಗ್ತಾ ಆನ್ ದ ವೇ ಮಕ್ಕಳನ್ನ ಪಿಕ್ ಮಾಡಿಕೊಂಡು ಮನೆಗೆ ಹೋಗಬೇಕು. ಇದಿಷ್ಟು ಕಚ್ಚಾ ಬಜಾರ್, ಬೆಕ್ಟನಲ್ಲಿರೋಂಥ ಕಚ್ಚಾ ಬಜಾರ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಹೊಸ ಜಾಗದಲ್ಲಿ. ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ.